ನೀವಿನ್ನೂ ನಮ್ಮ ಡಿವೈನ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋಸ್ ನೀವು ಬೇಗ. ಯುಗಾದಿ ಹಬ್ಬದ ದಿನ ತಪ್ಪದೆ ಈ ಒಂದು ಕೆಲಸ ಮಾಡಿ, ಇಡೀ ವರ್ಷ ನಿಮ್ಮ ಮನೆಯಲ್ಲಿ ಧನಾಗಮನವಾಗುವುದು ಖಚಿತ. ಯುಗಾದಿ ಎಂದರೆ ಹಿಂದೂಗಳಿಗೆ ಹೊಸ ವರ್ಷದ ಸಂಭ್ರಮ. ಮನೆಗೆ ತೋರಣವನ್ನು ಕಟ್ಟಿ ಹಸಿರು ಹಸಿರಾಗಿ ಮನೆಯನ್ನು ಅಲಂಕರಿಸಿ ದೇವರ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರವಾಗುವ ಒಂದು ದೊಡ್ಡ ಹಬ್ಬವಾಗಿದೆ. ಈ ಹಬ್ಬದ ದಿನ ನಾವು ಹೇಳುವ ಈ ಒಂದು ಕೆಲಸವನ್ನು ಮಾಡಿದರೆ ಸಾಕು, ಇಡೀ ವರ್ಷ ನಿಮ್ಮ ಮನೆಯಲ್ಲಿ ಧನಾಗಮನ ಆಗುವುದು ಖಚಿತ. ಮನೆಯಲ್ಲಿನ ಎಲ್ಲ ಸಂಕಷ್ಟಗಳು ಕಳೆದು ಅದೃಷ್ಟ ಒಲಿಯುತ್ತದೆ. ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳನ್ನು ಕಳೆಯಲು ಈ ದಿನ ಶುಭಕರ. ಅಂದು ಬೆಳಿಗ್ಗೆ 6:36 ಸಮಯಕ್ಕೆ ಸರಿಯಾಗಿ ಒಂದಿಷ್ಟು ಸಗಣಿಯನ್ನು ತೆಗೆದುಕೊಂಡು ಉಂಡೆಯನ್ನು ಮಾಡಿ ಅದರ ಮೇಲೆ ಒಂದು ಮಾವಿನ ಎಲೆಯನ್ನು ಇಡಬೇಕು. ಆ ಮಾವಿನ ಎಲೆಯನ್ನು ಇಟ್ಟ ನಂತರ ಒಂದು ಮಣ್ಣಿನ ದೀಪವನ್ನು ಅದರ ಮೇಲೆ ಹಚ್ಚಬೇಕು. ಈ ದೀಪವನ್ನು ತುಪ್ಪದಿಂದ ಮಾತ್ರ ಹಚ್ಚಬೇಕು. ಈ ದೀಪಕ್ಕೆ ದಾರದ ಬತ್ತಿಗಳನ್ನು ಬಳಸದೆ ಆದಷ್ಟು ಹತ್ತಿಯ ಬತ್ತಿಗಳನ್ನು ಹಚ್ಚಬೇಕು. ತದನಂತರ ಈ ದೀಪವನ್ನು ಹಚ್ಚಿದ ನಂತರ ಗೋವಿಗೆ ಒಂದು ತಟ್ಟೆಯ ತುಂಬ ಅಕ್ಕಿ ಹಾಗೂ 3 ಅಚ್ಚು ಬೆಲ್ಲದ ಜೊತೆಗೆ ಯಾವುದಾದರೂ ಬಾಳೆಹಣ್ಣನ್ನು ತಿನ್ನಿಸಿ ಗೋವಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದು ಬರಬೇಕು. ಯಾರಿಗೆ ಗೋಪೂಜೆ ಮಾಡಲು ಸಾಧ್ಯವಿಲ್ಲವೋ ಅವರು ತುಳಸಿಯ ಮುಂದೆ ಅಥವಾ ದೇವರ ಮನೆಯಲ್ಲಿ ನಾವು ಹೇಳಿದ ಈ ದೀಪವನ್ನು ಹಚ್ಚಿದರೆ ಸಾಕು. ವರ್ಷ ಪೂರ್ತಿ ಮನೆಯಲ್ಲಿ ಸಂತೋಷದ ಸಮಯ ಆರಂಭವಾಗುತ್ತದೆ. ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಕಳೆದು ಅದೃಷ್ಟ ಒಲಿಯುವುದು ಖಚಿತ. ನೆನಪಿರಲಿ ಸ್ನೇಹಿತರೆ, ಈ ರೀತಿ ದೀಪ ಹಚ್ಚುವಾಗ ಮನೆದೇವರ ಪ್ರಾರ್ಥನೆ ಹಾಗೂ ಸಂಕಲ್ಪ ಅತಿ ಮುಖ್ಯವಾದದ್ದು. ತಪ್ಪದೆ ಈ ಕೆಲಸವನ್ನು ಮಾಡಿ ಬದಲಾವಣೆಯನ್ನು ನೋಡಿ. ಈ ಯುಗಾದಿಯು ಸಕಲ ಭಕ್ತ ಬಾಂಧವರಿಗೆ ಶುಭ ಫಲಗಳನ್ನು ನೀಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸೋಣ. ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ಜೈ ಗಣೇಶ ಎಂದು ಕಾಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.